ಭರತ್ ತಾನು ಮೆಚ್ಚಿದ ಹುಡುಗಿಗೆ ಉಂಗುರ ತೊಡಿಸಿ ಸಂಭ್ರಮಿಸುತ್ತಿದ್ದರೆ ಇಚ್ಛಾ ಅವನ ಮುಖ ಕೂಡ ನೋಡದೆ ತಂದೆಯ ಕಣ್ಸನ್ನೆಯಂತೆ ಉಂಗುರ ತೊಡಿಸಿದಳು. ಅವಳ ಕಣ್ಣ ಮುಂದೆ ಅನಾಮಿಕನೊಂದಿಗೆ ಉಂಗುರ ಬದಲಾಯಿಸಿಕೊಂಡ ಸನ್ನಿವೇಶ ನೆನಪಾಗಿ ಕಾಡಿತು. ತಾನು ಮರೆತೆ ಅಂದುಕೊಂಡ ಅನಾಮಿಕ ಇಚ್ಛಾಳ ಮನದೊಳಗೆ ಸುಳಿದು ಹಿಂಸಿಸತೊಡಗಿದ. ಇಷ್ಟು ಬೇಗ ತನ್ನನ್ನು ಮರೆತು ಬಿಟ್ಟೆಯಾ ಎಂದು ಹೇಳಿದಂತಾಗಿ ಕಣ್ಣು ಮುಚ್ಚಿ ಅಳು ಸಹಿಸಿಕೊಂಡಳು. ಮುಂದಿನ ತಿಂಗಳಲ್ಲಿ ಮದುವೆಯ ದಿನ ಗೊತ್ತು ಮಾಡಿದರು. ಬರೀ ಒಂದೇ ತಿಂಗಳ ಸಮಯವಷ್ಟೇ ಮದುವೆಗಿರುವುದು. ಭರತ್ನನ್ನು ಹಿಡಿಯುವವರೇ ಇಲ್ಲ ಎನ್ನುವಂತಾಗಿತ್ತು. 1 ತಿಂಗಳು ಕೂಡ ಅವನ ಪಾಲಿಗೆ ಹೆಚ್ಚೆ. ಆದರೂ ಇನ್ನೊಂದು ತಿಂಗಳಲ್ಲಿ ತನ್ನವಳಾಗುತ್ತಾಳೆ, ಆಮೇಲೆ ಸತ್ಯ ಹೇಳಿ ಅವಳನ್ನು ಒಲಿಸಿಕೊಳ್ಳಬಲ್ಲೆ ಎಂದುಕೊಂಡಿದ್ದ. ಭರತ್ ಇಚ್ಛಾ ನಿಶ್ಚಿತಾರ್ಥ ಮುಗಿಸಿ ಊಟ ಮಾಡಿ ಒಬ್ಬೊಬ್ಬರಾಗಿ ಮನೆಗೆ ಹೊರಡುತ್ತಿದ್ದರೆ ಮಾಧವನ್ ಅವರ ಒಪ್ಪಿಗೆ ಕೇಳಿ ಇಚ್ಛಾಳ ರೂಮ್ ಬಳಿ ಬಂದಿದ್ದ. ಉಟ್ಟ ಸೀರೆಯನ್ನು ಬಿಚ್ಚದೆ ಬೆಡ್ ಮೇಲೆ ಕವುಚಿ ಮಲಗಿಕೊಂಡಿದ್ದಳು. ಅಳುವ ಸದ್ದು ಹೊರಬಾರದಂತೆ, ತನ್ನ ವೀಕ್ನೆಸ್ ಯಾರಿಗೂ ತಿಳಿಯಬಾರದು ಎನ್ನುವಂತೆ ಅಳುತ್ತಿದ್ದಳು. ಸದ್ದು ಹೊರಬಾರದಂತೆ ಕಂಟ್ರೋಲ್ ಮಾಡಿಕೊಳ್ಳುತ್ತಾ ಅಳುತ್ತಿದ್ದವಳನ್ನು ತನ್ನ ಎದೆಗೆ ಒರಗಿಸಿಕೊಂಡು ಸಂತೈಸಬೇಕು ಅನಿಸಿದರೂ ಅನಿವಾರ್ಯತೆ ಅವನನ್ನು ಕಟ್ಟಿಹಾಕಿತ್ತು. ಇಚ್ಛಾ, ನಿನ್ ಜೊತೆ ಮಾತಾಡಬೇಕಾಗಿತ್ತು, ಸಣ್ಣ ಧ್ವನಿಯಲ್ಲಿ ಬೇಡಿಕೊಂಡಂತೆ ಕೇಳಿದ. ಪ್ಲೀಸ್, ನನಗೆ ಯಾರ ಹತ್ರನೂ ಮಾತಾಡೋ ಮನಸ್ಸಿಲ್ಲ ಎಂದಳು. ಪ್ಲೀಸ್ ಇಚ್ಛಾ, ಒಂದ್ಸಲ ಮಾತಾಡೋಕೆ ಅವಕಾಶ ಕೊಡಿ ಎಂದಿದ್ದ. ನನಗೀಗ ಮಾತಾಡೋ ಮೂಡಿಲ್ಲ, ಅರ್ಥ ಮಾಡ್ಕೊಳ್ಳಿ, ಹೊರ್ಗೋಗಿ ನೀವು, ಡೋಂಟ್ ಡಿಸ್ಟರ್ಬ್ ಮೀ ಎಂದು ಮುಖ ಕೂಡ ತೋರಿಸದೆ ಮೊಗದ ಮೇಲೆ ಮುಸುಕು ಹಾಕಿ ನಿಷ್ಠೂರವಾಗಿ ನುಡಿದ ಮೇಲೆ ಅನಿವಾರ್ಯವಾಗಿ ಅಲ್ಲಿಂದ ಸರಿದು ಹೋಗಿದ್ದ ಭರತ್. ಇಚ್ಛಾ ಮೊದಲಿನಿಂದಲೂ ಉಳಿದ ಹುಡುಗಿಯರಂತೆ ನಯ ನಾಜೂಕಿನಿಂದ ಬೆಳೆಯದ ಕಾರಣ ಅವಳಿಗೆ ಸ್ನೇಹಿತರೇ ಇಲ್ಲ ಅನ್ನಬಹುದು. ಕಾಲೇಜು ಕಲಿಯುವಾಗಲೂ ಪ್ರೀತಿ ಪ್ರೇಮ ಎಂದು ತಲೆ ಕೆಡಿಸಿಕೊಂಡವಳಲ್ಲ. ತನ್ನ ಸಹಪಾಠಿಗಳು ಪ್ರೀತಿ ಪ್ರೇಮ ಎಂದು ತಲೆ ಕೆಡಿಸಿಕೊಳ್ಳುವಾಗಲೆಲ್ಲ ಅವರಿಗೆ ಹುಚ್ಚು ಎಂದು ಮನಸ್ಸಲ್ಲೇ ನಕ್ಕು ಬಿಡುತ್ತಿದ್ದಳು. ಅವಳಂತ ಕಲ್ಲು ಬಂಡೆಯನ್ನು ಕೂಡ ಕರಗಿಸಿ ಪ್ರೀತಿಯ ಒರತೆಯನ್ನು ಚಿಮ್ಮಿಸಿದ ಅವಳ ಅನಾಮಿಕ ಪ್ರೇಮಿ. ಅವಳಲ್ಲಿ ಭಾವನೆಗಳನ್ನು ಹುಟ್ಟಿಸಿದ ಅನಾಮಿಕನ ಒಂದು ಮುತ್ತು ಅವನಿಂದ ಅವಳನ್ನು ದೂರ ಮಾಡಿತ್ತು. ಅಂದು ತಪ್ಪಾಗಿ ಕಂಡಿದ್ದು ಈಗ ಅದರಲ್ಲಿ ಅನಾಮಿಕನ ತಪ್ಪಿಲ್ಲ. ಪ್ರೀತಿಸಿದವಳು ಸನಿಹ ಇದ್ದಾಗ ಇದೆಲ್ಲ ಸಹಜ. ಸ್ವಲ್ಪದರಲ್ಲೇ ಕಂಟ್ರೋಲ್ ಮಾಡಿಕೊಂಡಿದ್ದ, ತಾನೇ ಸ್ವಲ್ಪ ಓವರ್ ಆಗಿ ನಡೆದುಕೊಂಡೇ ಅನ್ನಿಸಿಬಿಟ್ಟಿತ್ತು. ಅವನೇ ಎಷ್ಟೋ ಬಾರಿ ಓಪನ್ ಆಗೇ ಫ್ಲರ್ಟ್ ಮಾಡಿದ್ದ. ಅವನೇ ಬಾಯಿ ಬಿಟ್ಟು ನಿನ್ ಸನಿಹ ನನ್ನನ್ನು ಹುಚ್ಚನಾಗಿಸುತ್ತೆ ಇಚ್ಛಾ ಎಂದಿದ್ದು ನೆನಪಾಗಿ ಕಾಡಿತು. ತಮಗಿಬ್ಬರಿಗೆ ಸಿಕ್ಕ ಏಕಾಂತ ಅವನನ್ನು ಪ್ರಚೋದಿಸಿರಬಹುದು. ಅದರಲ್ಲೂ ತಾನೇ ಮುಂದಾಗಿ ಅವನ ಕೈಯಿಂದಲೇ ಟ್ಯಾಟೂ ಹಾಕಿಸಿಕೊಂಡಿದ್ದು ಎಲ್ಲವೂ ತಾನೇ ಅವ ಮುಂದುವರೆಯೋದಕ್ಕೆ ಸಹಕಾರ ಕೊಟ್ಟಂತಾಗಿತ್ತು. ತಪ್ಪು ಮಾಡಿದ್ದರೂ ಕ್ಷಮೆ ಕೂಡ ಆಗಲೇ ಕೇಳಿದ್ದ ಕೂಡ. ಆದರೂ ತಾನು ಅವನಿಗೆ ಮಾತಾಡಲು ಅವಕಾಶ ಕೊಡದೆ ತಪ್ಪು ಮಾಡಿದೆ ಎಂದುಕೊಂಡವಳಿಗೆ ತನ್ನ ಮೇಲೆಯೇ ಜಿಗುಪ್ಸೆ ಮೂಡಿತ್ತು. ಅನಾಮಿಕನನ್ನೇ ತನ್ನ ಬಾಳ ಸಂಗಾತಿ ಎಂದುಕೊಂಡವಳಿಗೆ ಇನ್ನಾರನ್ನೋ ಮದುವೆಯಾಗೋದು, ಒಂದು ನೇಣಿನ ಕುಣಿಕೆಗೆ ಕೊರಳು ಒಡ್ಡುವುದು ಒಂದೇ ಎನ್ನುವ ನಿರ್ಧಾರಕ್ಕೆ ಬಂದು ಅವನನ್ನು ಹುಡುಕಾಡತೊಡಗಿದಳು. ತಾನು ಮೊದಲು ಭೇಟಿ ಮಾಡಿದ್ದ ಗುಡ್ಡ, ಹೋಟೆಲ್, ಟ್ಯಾಟೂ ಶಾಪ್, ಭುವನ್ನಿಂದ ಕಾಪಾಡಿ ಕರೆದುಕೊಂಡು ಬಂದಾಗ ಇಚ್ಛಾ ಭರತ್ ಇದ್ದ ಲಾಡ್ಜ್ನಲ್ಲಿ ಕೂಡ ವಿಚಾರಿಸಿದಳು. ಮದುವೆಯ ದಿನಗಳು ಹತ್ತಿರ ಬರುತ್ತಿದ್ದಂತೆ ಅವಳ ಆತಂಕವು ಮೇರೆ ಮೀರಿತ್ತು. ಸೀರೆ ಒಡವೆಗಳ ಶಾಪಿಂಗ್ ಯಾವುದರಲ್ಲೂ ಅವಳಿಗೆ ಆಸಕ್ತಿ ಇಲ್ಲ. ಅವಳ ನಿರೀಕ್ಷೆಯೆಲ್ಲ ಅನಾಮಿಕನಿಗಾಗಿ. ತಾನು ಹೋದಲ್ಲೆಲ್ಲ ಅವನೆಲ್ಲಾದರೂ ಕಾಣುವನೆ ಎಂದು ಅವಳು ಹುಡುಕದ ಜಾಗವಿಲ್ಲ. ಮದುವೆಗೆ ಇನ್ನೆರಡೇ ದಿನ ಬಾಕಿ ಇರುವುದು. ಸಂಜೆಯಿಂದ ಮದುವೆ ಶಾಸ್ತ್ರಗಳು ಎನ್ನುವಾಗ ತಾನು ಅನಾಮಿಕನನ್ನು ಹುಡುಕುವುದರಲ್ಲಿ ಸೋತು ಹೋದ ಅನುಭವ ಆಗುತ್ತಲೇ ತನ್ನ ನೋವು ಮರೆಯುವುದಕ್ಕಾಗಿ ಗುಡ್ಡ ಏರಿದಳು. ಅಲ್ಲಿ ಕಂಡಿದ್ದ ಅನಾಮಿಕ ಕಲ್ಲು ಮಂಟಪದ ಕಂಬಕ್ಕೆ ಒರಗಿ ಅತ್ತ ತಿರುಗಿ ನಿಂತವನ ಬಳಿ ಓಡಿ ಹಿಂದಿನಿಂದ ಅಪ್ಪಿದಳು. ಅನಾಮಿಕ, ಯಾಕೀಗ ಮಾಡಿದೆ? ನಿನ್ನ ಕೆನ್ನೆಗೆ ಹೊಡೆದಿದ್ದು ನನ್ನ ತಪ್ಪು. ಹಾಗಂತ ಇಷ್ಟು ದೊಡ್ಡ ಶಿಕ್ಷೆ ಕೊಟ್ಟರೆ ನಾನು ನಿನ್ನನ್ನು ಬಿಟ್ಟು ಹೇಗೆ ಬದುಕಲಿ? ನೀನಿಲ್ಲದ ಈ 1 ತಿಂಗಳು ನಿನ್ನ ನೆನಪಲ್ಲೇ ಹುಚ್ಚಿಯಾದೆ. ನೀನಿಲ್ಲದ ನನಗೆ ಬದುಕಿಲ್ಲ ಅನಾಮಿಕ ಎಂದ ಇಚ್ಛಾಳನ್ನು
ಬೆನ್ನ ಹಿಂದಿನಿಂದ ಮುಂದಕ್ಕೆ ಎಳೆದುಕೊಂಡು ಅವಳನ್ನು ತನ್ನ ಬಾಹುಗಳಲ್ಲಿ ಬಂಧಿಸಿದ. ತುಂಬ ದಿನಗಳ ನಂತರ ಭೇಟಿಯಾದ ಅನಾಮಿಕನ ಬಾಹು ಬಂಧನದಲ್ಲಿ ಮೈಮರೆತಳು. ಸಾರಿ ಇಚ್ಛಾ, ಆವತ್ತು ನಾನು ಸ್ವಲ್ಪ ತಾಳ್ಮೆಯಿಂದ ಇದ್ದಿದ್ರೆ ಇಷ್ಟು ದಿನ ನಾವು ದೂರ ಆಗೋ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ. ಐ ಆಮ್ ಸೋ ಸಾರಿ ಇಚ್ಛಾ ಎಂದವನ ಕಣ್ಣುಗಳಲ್ಲಿ ಕಂಬನಿಯ ಬಿಂದು. ತನ್ನ ಕೈಯ ಮೇಲೆ ಅವನ ಕಣ್ಣೀರು ಬೀಳುತ್ತಲೇ ತಲೆ ಎತ್ತಿ ನೋಡಿದಳು. ಅದೇ ಮಾಸ್ಕ್ ಹಾಕಿದ ಮೊಗ, ಅದೇ ಗೊಗ್ಗರು ಧ್ವನಿ. ಹೇಯ್, ಅಳ್ತಾ ಇದೆಯಾ ಅನಾಮಿಕಾ? ಅಳ್ಬೇಕಾಗಿರೋದು ನಾನು ಅನಾಮಿಕಾ, ನೀನಲ್ಲ. ನೀನಿಲ್ಲದ ಸಮಯದಲ್ಲಿ ಏನೇನಾಯಿತು ಗೊತ್ತಾ? ಅಪ್ಪಂಗೆ ನಮ್ಮ ವಿಷಯ ಗೊತ್ತಾಗೋಗಿದೆ. ನಾನು ಎಷ್ಟು ಬೇಡ ಅಂದರೂ ಕೇಳಿದೆ, ನಿಶ್ಚಿತಾರ್ಥ ಮಾಡಿದ್ರು. ನಾಡಿದ್ದೆ ನನ್ನ ಮದುವೆ ಅನಾಮಿಕಾ. ನಿನಗೆ ಹೊಡೆದು ಅವಮಾನ ಮಾಡಿದ ತಪ್ಪಿಗೆ ಜೀವಮಾನ ಪೂರ್ತಿ ನಿನ್ನಿಂದ ದೂರಾಗಿ ಬದುಕೋ ಶಿಕ್ಷೆ ಕೊಟ್ಟಿದ್ದಾರೆ ಎಂದಿದ್ದಳು. ಏನು ಹೇಳ್ತಾ ಇದೆಯಾ ಇಚ್ಛಾ? ನನ್ನನ್ನು ಬಿಟ್ಟು ಬೇರೆ ಯಾರನ್ನೋ ಮದುವೆ ಆಗ್ತಾ ಇದೆಯಾ? ನನಗೆ ಮೋಸ ಮಾಡ್ತೀಯಾ ಇಚ್ಛಾ? ಮುಖ್ಯವಾದ ಕೆಲಸದ ಮೇಲೆ 1 ತಿಂಗಳು ದೂರ ಹೋಗಲೇಬೇಕಾಯ್ತು. ಹಾಗಂತ ನನ್ನನ್ನು ಮರೆತು ನೀನು ಯಾರನ್ನೋ ಮದುವೆ ಆದರೆ ನನ್ನ ಪಾಡು ಏನು ಇಚ್ಛಾ? ನೀನಿಲ್ಲದೆ ನನಗೆ ಬದುಕೇ ಇಲ್ಲ ಎಂದು ಕುಸಿದು ಅಳತೊಡಗಿದ. ಅವನ ಸಮಕ್ಕೆ ಮೊಣಕಾಲು ಊರಿ ಕುಳಿತು, ನನಗೂ ನಿನ್ನನ್ನು ಬಿಟ್ಟು ಬದುಕೋಕೆ ಆಗೋದಿಲ್ಲ. ಹಾಗಂತ ಅಪ್ಪನಿಗೆ ಮೋಸ ಮಾಡೋದಕ್ಕೂ ನನಗಿಷ್ಟ ಇಲ್ಲ. ನನ್ನ ಮೇಲೆ ಪ್ರಾಣನೇ ಇಟ್ಕೊಂಡಿರೋ ಅಪ್ಪನಿಗೆ ನೋವಾಗೋದು ನನಗಿಷ್ಟ ಇಲ್ಲ ಎಂದವಳ ಕಣ್ಣಲ್ಲೂ ಕಂಬನಿ. ಹಾಗಿದ್ರೆ ನನ್ನ ಭಾವನೆ, ನನ್ನ ಪ್ರಾಣ ಯಾವುದಕ್ಕೂ ಬೆಲೆ ಇಲ್ವಾ ಇಚ್ಛಾ? ನೀನು ನನ್ನನ್ನು ನಿಜವಾಗ್ಲೂ ಪ್ರೀತಿಸಿದ್ದೇ ಆದಲ್ಲಿ ನನಗೋಸ್ಕರ ಒಂದು ಕೆಲಸ ಮಾಡ್ತೀಯಾ ಇಚ್ಛಾ? ಪ್ಲೀಸ್ ಇಚ್ಛಾ, ಮನೆ ಬಿಟ್ಟು ಬಂದುಬಿಡು. ನಾವಿಬ್ಬರು ದೂರ ಹೋಗಿ ಬದುಕೋಣ ಎಂದ ಅನಾಮಿಕನ ಮಾತನ್ನು ಖಂಡಿತವಾಗಿ ನಿರಾಕರಿಸಿದಳು. ಇಲ್ಲ ಅನಾಮಿಕಾ, ಮನೆ ಬಿಟ್ಟು ಬಂದು ಅಪ್ಪನ ಮನಸ್ಸಿಗೆ ನಾನು ನೋವು ಮಾಡೋದಿಲ್ಲ. ಈಗಲೂ ನಮಗೆ ಅವಕಾಶ ಇದೆ. ಅಪ್ಪನ ಹತ್ರ ನಮ್ಮಿಬ್ಬರ ಬಗ್ಗೆ ಹೇಳಿದರೆ ಖಂಡಿತ ಒಪ್ತಾರೆ. ಅಪ್ಪನ ಹೇಗಾದರೂ ಮಾಡಿ ಒಪ್ಸೋಣ ಅನಾಮಿಕಾ ಎಂದಳು. ಮದುವೆಗೆ 2 ದಿನ ಇರುವಾಗ ಯಾವ ತಂದೆ ತಾನೇ ಮಗಳು ಮದುವೆ ನಿಲ್ಲಿಸೋದಕ್ಕೆ ಒಪ್ಪಿಗೆ ಕೊಡ್ತಾರೆ ಇಚ್ಛಾ? ನಿನಗೆಲ್ಲೋ ಹುಚ್ಚು. ನೀನು ಧೈರ್ಯ ಮಾಡಿ ಮನೆ ಬಿಟ್ಟು ಬಾ. ನಮ್ಮಿಬ್ಬರ ಮದುವೆಯಾಗಿ ಒಂದು ಮಗು ಆದರೆ ನನ್ನ ತಂದೆ ತಾಯಿ, ನಿನ್ನ ತಂದೆ ತಾಯಿ ಎಲ್ಲರೂ ನಮ್ಮನ್ನು ಕ್ಷಮಿಸಿ ಒಪ್ಕೋತಾರೆ ಎಂದು ಪರಿಪರಿಯಾಗಿ ಹೇಳಿದರೂ ತಂದೆಗೆ ನೋವು ಕೊಡೋದಕ್ಕೆ ಅವಳು ತಯಾರಿರಲಿಲ್ಲ. ತಂದೆಗೆ ಮೋಸ ಮಾಡಿ ಬರಲಾರೆ ಎನ್ನುವ ಪಟ್ಟು ಬಿಡಲಿಲ್ಲ ಇಚ್ಛಾ. ಒಂದು ಮಾತು ಇಚ್ಛಾ, ನನಗಿಂತ ನಿನ್ನ ತಂದೆಯೇ ಮುಖ್ಯ ಅಂತ ನೀನು ಹೋಗಿರಬಹುದು. ಆದರೆ ಮದುವೆಯ ದಿನ ಬೆಳಗಿನ ತನಕ ನಿನಗೆ ಅವಕಾಶ ಇದೆ. ನಿನ್ನ ಮದುವೆಯ ಕೊನೆ ಗಳಿಗೆ ತನಕ ನಿನಗೋಸ್ಕರ ಇಲ್ಲಿ ಕಾಯ್ತಾ ಇರ್ತೀನಿ ಇಚ್ಛಾ. ತಂದೆಯ ಪ್ರೀತಿಯಷ್ಟೇ ನನ್ನ ಪ್ರೀತಿ ಕೂಡ ಹೆಚ್ಚು ಅಂತ ನಿನಗೆ ಖಂಡಿತ ಅರ್ಥ ಆಗುತ್ತೆ ಇಚ್ಛಾ ಎಂದು ಕಣ್ಣೊರೆಸುತ್ತಾ ಕೆಳಗೆ ಇಳಿದು ಹೋಗಿದ್ದ. ಅದೆಷ್ಟೋ ಹೊತ್ತು ಅಳುತ್ತಲೇ ಇದ್ದವಳಿಗೆ ತಾನು ಅನಾಮಿಕನ ಪ್ರೀತಿಯ ಸುಳಿಯಲ್ಲಿ ಸಿಲುಕಿ ತೀರಾ ಮೆತ್ತಗೆ ಆಗುತ್ತಿರುವೆ ಎಂಬ ಭಯ ಕಾಡತೊಡಗಿತು. ಇಲ್ಲ, ನಾನು ಅಪ್ಪನಿಗೋಸ್ಕರ ಬದುಕಬೇಕು. ಅನಾಮಿಕಾ ಹೇಳಿದಂತೆ ನಾನು ಮನೆ ಬಿಟ್ಟು ಬಂದರೆ ಅಪ್ಪ ಎಲ್ಲರೆದುರು ತಲೆ ತಗ್ಗಿಸ್ಬೇಕಾಗುತ್ತೆ. ಅದಕ್ಕೆ ನಾನು ಅವಕಾಶ ಕೊಡಬಾರ್ದು ಎಂದುಕೊಂಡು ಕಣ್ಣೀರು ಒರೆಸಿಕೊಂಡು ಕೆಳ ಇಳಿದಳು. 2 ದಿನಗಳಲ್ಲಿ ಅರಿಶಿಣ ಶಾಸ್ತ್ರ, ಮೆಹಂದಿ ಶಾಸ್ತ್ರ ಎಂದು ಒಂದೊಂದೇ ಶಾಸ್ತ್ರಗಳು ನಡೆಯುತ್ತಿದ್ದರೆ ಇಚ್ಛಾಳ ಮನದ ತುಂಬ ಅನಾಮಿಕನ ನೆನಪೇ ತುಂಬಿತ್ತು. ಆದರೂ ಎಲ್ಲರೆದುರು ನಗು ಮುಖದ ನಾಟಕದ ಸೋಗು ಹೊದ್ದುಕೊಂಡಿದ್ದಳು. ಮದುವೆಯ ಹಿಂದಿನ ದಿನ ರಾತ್ರಿ ಎಲ್ಲರೂ ಮಲಗಿಕೊಂಡಿದ್ದರೆ ಇಚ್ಛಾಳ ಮೊಬೈಲ್ ಬಡಿದುಕೊಳ್ಳತೊಡಗಿತು. ನೆಲದ ಮೂಲೆಯಲ್ಲಿ ಕುಳಿತು ಶೂನ್ಯದೆಡೆಗೆ ದಿಟ್ಟಿಸುತ್ತಾ ಇಚ್ಛಾ 5-6 ಬಾರಿ ಮೊಬೈಲ್ ರಿಂಗ್ಗೆ ಎಚ್ಚೆತ್ತು ಕರೆ ಸ್ವೀಕರಿಸಿದಳು. ಇಚ್ಛಾ ಮೇಡಮ್ಗೆ ನಾಳೆ ಮದುವೆಯಂತೆ. ಮೇಡಮ್, ತಾವು ತುಂಬ ಖುಷಿಯಿಂದ ಇದ್ದೀರಾ ಅಲ್ವಾ ಎಂದು ಪೀಠಿಕೆ ಹಾಕಿದರೆ ಇಚ್ಛಾಳ ಸಹನೆ ಮೀರಿತು. ನನಗೀಗ ಮಾತಾಡೋ ಮೂಡಿಲ್ಲ, ಬಾಯಿ ಮುಚ್ಕೊಂಡು ಕಾಲ್ ಕಟ್ ಮಾಡು ಎಂದು ರೇಗಿ ಕರೆ ಕಡಿತಗೊಳಿಸಿದಳು. ಅಷ್ಟರಲ್ಲಿ ಅವಳ ವಾಟ್ಸಪ್ಗೆ ಅದೇ ನಂಬರ್ನಿಂದ ಹಲವು ಫೋಟೋಗಳು ರವಾನೆಯಾಗಿತ್ತು. ಈ ಹೊತ್ತಲ್ಲಿ ಯಾರಿರಬಹುದು ಎಂದು ಫೋಟೋ ನೋಡಿದರೆ ಅನಾಮಿಕನ ಜೊತೆ ಅವಳಿದ್ದ 10 ಹಲವಾರು ಫೋಟೋಗಳು. ಕೆಲವು ಅವರಿಬ್ಬರ ನಡುವಿನ ಆತ್ಮೀಯತೆ ತೋರಿಸುವಷ್ಟು ಸನಿಹದ ಫೋಟೋಗಳು. ಅದಕ್ಕೇನೋ ತಲೆ ಕೆಡಿಸಿಕೊಳ್ಳದೆ ಮೊಬೈಲ್ ಸೈಡಿಗಿಟ್ಟು ಕುಳಿತಳು. ಮತ್ತೆ ರಿಂಗ್ ಆದ ಮೊಬೈಲ್ ತೆಗೆದು, ನೀನು ಯಾರು ಅಂತ ಗೊತ್ತಿಲ್ಲ, ಸುಮ್ಮನೆ ನನ್ನ ತಲೆ ತಿನ್ಬೇಡ ಎಂದು ಕರೆ ಕಡಿತಗೊಳಿಸುವ ಮುನ್ನವೇ, ಇರಿ ಇಚ್ಛಾ ಮೇಡಮ್,
ನಮ್ಮ ಮಾತಿನ್ನೂ ಮುಗ್ದಿಲ್ಲ. ಫೋಟೋ ನೋಡಿದ್ದೀರಾ ತಾನೇ? ನಿನ್ನ ಮದುವೆ ನಿಲ್ಲಿಸೋಕೆ ಇಷ್ಟು ಸಾಕು ಅಲ್ವಾ ಎಂದವ ನಗತೊಡಗಿದ. ಸರಿ, ಅದೇ ಕೆಲಸ ಮಾಡಿ ಸಾಯಿ, ಡಿಸ್ಟರ್ಬ್ ಮಾಡಬೇಡ. ಅವಳ ಮಾತು ತನಗಲ್ಲ ಎನ್ನುವಂತೆ ಗಹಗಹಿಸಿ ನಗತೊಡಗಿದ. ನೀನು ಇದಕ್ಕೆಲ್ಲ ಎದ್ರೋ ಆಸಾಮಿಯಲ್ಲ ಅನ್ನೋದು ಗೊತ್ತು ಇಚ್ಛಾ ಮೇಡಮ್. ಅದಕ್ಕೆ ಅಂತಾನೆ ನಿನಗಾಗಿ ಸ್ಪೆಷಲ್ ಫೋಟೋಸ್ ಕಳಿಸ್ತೀನಿ ನೋಡು. ಇನ್ನೂ ಬೇಕು ಅಂದರೆ ಇನ್ನಷ್ಟು ಫೋಟೋಸ್ ವಿಡಿಯೋಸ್ ಇದೆ ಎಂದು ಅವ ಹೇಳುತ್ತಲೇ ಅತ್ತಲಿಂದ ಪಟಪಟನೆ ಒಂದೊಂದು ಫೋಟೋಗಳು ಬಂದು ಬಿದ್ದಿದ್ದವು. ಅದನ್ನು ನೋಡುತ್ತಲೇ ಮಾತು ಮರೆತ ಶಿಲೆಯಾಗಿದ್ದಳು ಇಚ್ಛಾ. ತಾನು ನೋಡಿದ್ದು ಹೌದೋ ಅಲ್ಲವೋ ಎಂದು ಖಚಿತಪಡಿಸಿಕೊಳ್ಳಲು ಮತ್ತೆ ಮತ್ತೆ ಪರೀಕ್ಷಿಸಿದರೂ ಅದರಲ್ಲಿ ಏನೂ ಕೃತಕತೆ ಕಾಣಲಿಲ್ಲ. ಇದೆಲ್ಲ ನಿನ್ನ ಹತ್ರ ಹೇಗೆ ಬಂತು? ಯಾರು ನೀನು? ನನ್ನ ಕೈಗೆ ಸಿಗು, ಆಗಿದೆ ನಿನಗೆ ಮಾರಿ ಹಬ್ಬ ಎಂದು ಅಬ್ಬರಿಸಿದರೆ, ನಾನೇನು ನೀನು ಸಾಕಿದ ಕುರಿನ ಹಬ್ಬ ಮಾಡೋದಕ್ಕೆ? ಹೋಗಿ ಕನ್ಸು ಕಾಣು ಎಂದಿದ್ದ. ಫೋಟೋಸ್ ವಿಡಿಯೋಸ್ ಡಿಲೀಟ್ ಮಾಡೋದಕ್ಕೆ ಈಗ ನಿನಗೇನು ಬೇಕು ಹೇಳೋ ಎಂದು ನೇರ ಡೀಲಿಂಗಿಗೆ ಇಳಿದಳು. ಜಾಣೆ ನೀನು, ಬೇರೆ ಏನೂ ಬೇಡ. ನೀನು ಮದುವೆ ಮನೆ ಬಿಟ್ಟು ಹೋಗಬೇಕು. ಎಲ್ಲಿ ಹೋಗ್ತೀಯೋ ಏನು ಮಾಡ್ತೀಯೋ ನನಗೆ ಬೇಡ. ಹಾಗೆ ಯಾವುದೋ ಹುಡುಗನ ಜೊತೆ ಹೋಗ್ತೀನಿ ಅಂತ ಬರ್ದಿಟ್ಟು ಹೋಗು. ನೀನಾಗಿ ಹೋದರೆ ನೀನು ಓಡಿ ಹೋದೆ ಅಂತ ಮಾತ್ರ ತಿಳಿಯುತ್ತೆ. ಅದೇ ನಾನು ಬಂದರೆ ನಾಳೆ ಮದುವೆ ಮಂಟಪದಲ್ಲಿ ನಿನ್ನ ಫೋಟೋಗಳ ಜೊತೆಗೆ ನಿನ್ನ ತಂಗಿಯ ನ್ಯೂಡ್ ಫೋಟೋಸ್ ವಿಡಿಯೋಸ್ ಕೂಡ LED ಪರದೆ ಮೇಲೆ ಪ್ರದರ್ಶನ ಆಗುತ್ತೆ. ಪೊಲೀಸ್ ಹೆಲ್ಪ್ ತೆಗೆದುಕೊಂಡು ವಿಡಿಯೋ ಡಿಲೀಟ್ ಮಾಡ್ಬೋದು ಅಂತ ಕನ್ಸು ಕಾಣಬೇಡ. ಇದ್ರ ಕಾಪಿಗಳು ನೂರಾರಿದೆ. 1000 ಕಾಪಿ ಮಾಡೋದು ನನಗೆ ಕಷ್ಟ ಅಲ್ಲ. ನೀನು ಪೊಲೀಸ್ ಸಹಾಯ ತೆಗೆದುಕೊಂಡು ಕೂಡಲೇ ವಿಡಿಯೋ ವೈರಲ್ಲಾಗಿ ನಿನ್ನ ತಂಗಿ ರಾತ್ರೋರಾತ್ರಿ ಫೇಮಸ್ ಆಗ್ತಾಳೆ. ನಾಳೆ ನಿನ್ನ ಮದುವೆ ನಡೆಯೋ ಬದಲು ನಿನ್ನ ಮನೆಯವರ ಹೆಣ ಬೀಳುತ್ತೆ. ನಿನ್ನ ಮನೆಯವರ ಹೆಣ ಬೀಳಬಾರ್ದು ಅಂತಿದ್ರೆ ಮನೆ ಬಿಟ್ಟು ಓಡೋಗು. ಚಾಯ್ಸ್ ಈಸ್ ಯುವರ್ಸ್. ಗೆಲುವು ಮಾತ್ರ ನನ್ನದು ಎಂದವನ ನಗು ತಾರಕಕ್ಕೆ ಏರಿತು. ನಾನು ಮನೆ ಬಿಟ್ಟು ಹೋಗೋದ್ರಿಂದ ನಿನಗೇನು ಲಾಭ ಎನ್ನುತ್ತಲೇ ಅತ್ತಲಿನ ನಗು ನಿಂತಿತ್ತು. ಲಾಭ ಅಲ್ಲ, ಸೇಡ್ ತೀರಿಸ್ಕೊಂಡ ಸಂತೃಪ್ತಿ. ನನ್ನ ಜೀವನ ಹಾಳು ಮಾಡಿ ನೀನು ಖುಷಿಯಾಗಿರಬೇಕು ಅಂತ ಬಯಸೋ ನಿನ್ನ ಅಹಂಕಾರ ಮುರಿಬೇಕು. ನಿನ್ನ ತಂದೆ ತಾಯಿ ನಿನ್ನನ್ನು ದ್ವೇಷಿಸಬೇಕು, ಅಷ್ಟೇ ನನಗೆ ಬೇಕಾಗಿರೋದು. ನಿನ್ನವರಿಂದ ನೀನು ತಿರಸ್ಕೃತೆಯಾಗೋದು ನಾನು ನೋಡಬೇಕು ಎಂದವನ ಮಾತುಗಳಲ್ಲಿ ಅವಳ ಮೇಲಿನ ದ್ವೇಷ ಹೊರಬಂದಿತ್ತು. ಈ ವಿಡಿಯೋಸ್ ಆವತ್ತೇ ಡಿಲೀಟ್ ಆಗಿದೆಯಲ್ಲ, ಮತ್ತೆ ಹೇಗೆ ನಿನ್ನ ಕೈ ಸೇರ್ತು? ನಾನು ಮನೆ ಬಿಟ್ಟು ಹೋದ್ಮೇಲೆ ನೀನು ನನ್ನ ತಂಗಿಗೆ ಹಾನಿ ಮಾಡೋದಿಲ್ಲ ಅಂತ ಯಾವ ಧೈರ್ಯದ ಮೇಲೆ ನಾನು ಮನೆ ಬಿಟ್ಟು ಹೋಗಲಿ ಎಂದ ಹುಡುಗಿ ಆಗಲೇ ಒಂದು ನಿರ್ಧಾರಕ್ಕೆ ಬಂದಾಗಿತ್ತು. ಯಾರು ವಿಡಿಯೋ ಮಾಡಿದ್ರೋ ಅವರಾಗಿಯೇ ಮೊದಲು ನನಗೆ ಕಳಿಸಿದ್ದು. ಇಷ್ಟು ಸಾಕು ಅಲ್ವಾ ಡೀಟೇಲ್ಸ್? ಈಗ ಮ್ಯಾಟರ್ಗೆ ಬರೋಣ. ನನಗೆ ಸೇಡಿರೋದು ನಿನ್ನ ಮೇಲೆ. ನಿನ್ನ ಜೀವನ ಹಾಳಾಗಬೇಕು ಅನ್ನೋದು ನನ್ನ ಕನಸು. ನೀನು ಮನೆ ಬಿಟ್ಟು ಬರ್ತಾ ಇದ್ದಾಗೆ ಎಲ್ಲನೂ ಡಿಲೀಟ್ ಆಗಿರುತ್ತೆ. ಮತ್ತಾವತ್ತೂ ನಿನ್ನ ತಂಗಿ ತಂಟೆಗೆ ಬರೋದಿಲ್ಲ. ಇದು ನನ್ನ ಪ್ರಾಮಿಸ್. ಹಾಗೆ ಫೋಟೋಸ್ ವಿಡಿಯೋಸ್ ಪೆನ್ ಡ್ರೈವ್ ಎಲ್ಲ ನಿನ್ನ ಕೈ ತಲುಪುತ್ತೆ. ಆದರೆ ಅದು ನೀನು ಮನೆ ಬಿಟ್ಟು ಹೋದ್ಮೇಲೆ ಅಲ್ಲ, ನಿನ್ನ ಮದುವೆ ನಿಂತು ಹೋಗಿದೆ ಅಂತ ಗ್ಯಾರಂಟಿ ಆದಮೇಲೆ. ಏನು ಮಾಡ್ತೀಯಾ ನೀನೇ ಯೋಚನೆ ಮಾಡು. ಹೋಗೋ ಮೊದಲು ನಿನ್ನ ಒಡವೆಗಳನ್ನೆಲ್ಲ ತೆಗೆದುಕೊಂಡು ಹೋಗೋದಕ್ಕೆ ಮರಿಬೇಡ. ನೀನು ತೀರಾ ಒಳ್ಳೆಯವಳಾಗೋದು ನನಗಿಷ್ಟ ಆಗೋದಿಲ್ಲ ಎಂದು ವ್ಯಂಗ್ಯವಾಗಿ ನಕ್ಕು ಕಾಲ್ ಕಟ್ ಮಾಡಿದ. ಇಷ್ಟಾಳ ಜೀವನ, ಮನೆಯವರ ಕ್ಷೇಮಕ್ಕಾಗಿ ಮನೆ ಬಿಟ್ಟು ಹೋಗುವ ತೀರ್ಮಾನಕ್ಕೆ ಬಂದವಳು ಅನಾಮಿಕನ ಮಾತಿನಂತೆ ಅವನ ಜೊತೆ ಹೋಗುವ ನಿರ್ಧಾರ ಮಾಡಿದಳು. ತಾನು ಅನಾಮಿಕನನ್ನು ಪ್ರೀತಿಸುತ್ತಿರುವುದಾಗಿಯೂ ಮದುವೆಯಾದರೆ ಅವನನ್ನೇ ಎಂದು ಪತ್ರ ಬರೆದಿಟ್ಟು ತನಗಾಗಿ ಮಾಡಿಸಿದ್ದ ಒಡವೆಗಳನ್ನೆಲ್ಲ ತೆಗೆದುಕೊಂಡು ಮನೆಯವರ ಮುಖವನ್ನು ಕಡೆಯದಾಗಿ ನೋಡಿ ಮನೆ ಬಿಟ್ಟು ಹೊರಟಳು. ರಾತ್ರೋರಾತ್ರಿ ಮನೆ ಬಿಟ್ಟು ಬಂದವಳನ್ನು ಮನಸಾರೆ ಸ್ವಾಗತಿಸಿದ ಗುಡ್ಡದ ಮೇಲೆ ಅವಳಿಗಾಗಿ ಕಾದು ಕೂತಿದ್ದ ಅನಾಮಿಕ. ಅನಾಮಿಕ, ನಾನು ಬರೋದು ನಿನಗೆ ಮೊದಲೇ ಗೊತ್ತಿತ್ತಾ ಎಂದು ಅನಾಮಿಕನಿಂದ ಕೇಳಿದರೆ ಒಂದು ಕ್ಷಣ ತಡಬಡಾಯಿಸಿದರು. ಮೊನ್ನೆಯಿಂದ ನಾನು ಇಲ್ಲೇ ನಿನಗಾಗಿ ಕಾಯ್ತಾ ಇದ್ದೀನಿ ಇಚ್ಛಾ. ನೀನು ನನ್ನ ಪ್ರೀತಿಯನ್ನು ಮರೆಯಲಾಗದೆ ಬಂದೇ ಬರ್ತೀಯಾ ಎನ್ನೋ ನಂಬಿಕೆ ನನಗಿತ್ತು ಎಂದಿದ್ದ. ಸರಿ ಬಾ, ಮಾತಾಡಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಈಗಾಗಲೇ 5 ಗಂಟೆ ಆಗ್ತಾ ಬಂತು. ನಾವು ಜಾಸ್ತಿ ಹೊತ್ತು ಇಲ್ಲೇ ಇರೋದು ಒಳ್ಳೆಯದಲ್ಲ. ಇಲ್ಲೇ ಹತ್ತಿರದಲ್ಲಿ ದೇವಸ್ಥಾನ ಇದೆ, ಅಲ್ಲೇ ಮದುವೆ ಆಗೋಣ ಎಂದು ಅವಳನ್ನು ಕರೆದುಕೊಂಡು ಹೋಗಿದ್ದ. ದೇವಸ್ಥಾನದಲ್ಲಿ ದೇವರ ಮುಂದೆ ಹಾರ ಬದಲಾಯಿಸಿ
ತಾಳಿ ಕಟ್ಟುವ ತನಕವೂ ಅವನು ಹಾಕಿದ್ದ ಮಾಸ್ಕ್ ತೆಗೆದಿರಲಿಲ್ಲ. ಬ್ಲ್ಯಾಕ್ ಡ್ರೆಸ್ ಬದಲಾಗಿ ಬಿಳಿ ಪಂಚೆ ಶರ್ಟ್ ಧರಿಸಿದ್ದ. ಬ್ಲ್ಯಾಕ್ ಕ್ಯಾಪ್ ಬದಲಾಗಿ ಪೇಟ ಅವನ ತಲೆಯನ್ನು ಅಲಂಕರಿಸಿತು. ಅವನೇ ಕೊಟ್ಟಿದ್ದ ಸೀರೆಯಲ್ಲಿ ಮಿಂಚುತ್ತಿರುವ ಹುಡುಗಿಯನ್ನು ಕಣ್ತುಂಬಿಕೊಂಡವನ ಕಣ್ಣುಗಳಲ್ಲಿ ಆಗಲೇ ಅವಳ ನಶೆ ಏರತೊಡಗಿತು. ಆದರೂ ಅವಳಿಂದ ಮರೆಮಾಚಿ ನಗುತ್ತಾ ತಾಳಿ ಬಿಗಿದಿದ್ದ ಅವಳ ಕೊರಳಿಗೆ. ಅವನ ಕೈಯಿಂದ ಕಟ್ಟಿಸಿಕೊಂಡ ತಾಳಿಯನ್ನು ಕೈಯಲ್ಲಿ ಹಿಡಿದು ನೋಡುತ್ತಿರುವವಳನ್ನು ನೋಡುತ್ತಾ, ಇಚ್ಛಾ, ನಾನು ಯಾರು ಅಂತ ತಿಳಿಯೋ ಕುತೂಹಲ ಈಗಿಲ್ವಾ? ನಿನಗೆ ಇಲ್ಲ ಅಂದರೂ ನನಗಿದೆ ಎಂದವನೇ ತಾನು ಧರಿಸಿದ ಮಾಸ್ಕ್ ತೆಗೆದಿದ್ದ. ಅವನನ್ನು ಅಲ್ಲಿ ಕಾಣುತ್ತಲೇ ಭುವನ್ ಎಂದವಳೆ ಬೆಚ್ಚಿ ಹಿಂದೆ ಸರಿದಿದ್ದಳು. ಮುಂದುವರಿಯುವುದು.